ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೊದಲನೇ ಸಲ ನಾನು ಟೂರ್ನಿಮೆಂಟ್ ಆಡ್ತಾಯಿದ್ದೀನಿ. ನೋಡೋಣ ಬನ್ನಿ ಟೂರ್ನಿಮೆಂಟ್ ಹೆಂಗಿರುತ್ತೆ ಅಂದ್ಬಿಟ್ಟು. ಟೂರ್ನಿಮೆಂಟ್ ಟೂರ್ನಿಮೆಂಟಲ್ಲಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಟೋಟಲ್ ಬಂದ್ಬಿಟ್ಟು ಅವ್ರ ಕಡೆಯಿಂದ 1200 ಚಿಪ್ಸ್ ಕೊಡ್ತಾರೆ. ಆ ಚಿಪ್ಸಲ್ಲಿ ಬಂದ್ಬಿಟ್ಟು ನಿಮಗೆ 1200 ಕೆಳಗಡೆ ಹೋಯ್ತು, ಒಂದು 800 ಆಯಿತು ಅಂದರೆ ಟೂರ್ನಿಮೆಂಟ್ ಎಲಿಮಿನೇಟ್ ಆಗ್ತಾರೆ. ನಿಮ್ಗೆ ಅದು ಹೈಯೆಸ್ಟ್ ಮಾಡಬೇಕು. ನೀವು ಅದೆಷ್ಟು ಜಾಸ್ತಿ ಇರುತ್ತೆ ಅಷ್ಟು ಎಲ್ಲ ಮಕ್ಕಳು ಡ್ರಾಪ್ ಆಗ್ತಾರಲ್ಲ. ನೋಡಿ, ಡ್ರಾಪ್ ಆದರೆ 200 ಪಾಯಿಂಟ್ಸು, ಒಂದು 200 ಪಾಯಿಂಟ್ಸು, ಟೋಟಲ್ 900 ಪಾಯಿಂಟ್ಸ್ ಬಂತು ನನಗೆ. ನೋಡಿ, ಇವನದು ಇನ್ನೂ ಡ್ರಾಪ್ ಆದ. ನಾವು ಇರೋದೇ ಟೂರ್ನಿಮೆಂಟಿಗೆ ಒಂದೇ ಬೆನಿಫಿಟು, ಸ್ವಲ್ಪ ಜನ ಹಂಗೆ ತಗೊಂಡು ಡ್ರಾಪ್ ಆಗ್ಬಿಡ್ತಾರೆ. ಸೊ ಡ್ರಾಪ್ ಆದರೆ ನಮಗೆ ಬೆನಿಫಿಟ್ಗಳು ಜಾಸ್ತಿ. 77 ಪಾಯಿಂಟ್ಸ್ ಇದೆ. ಜಾಕ್ ಸ್ಪ್ಯಾರೋ ಟೂರ್ನಿಮೆಂಟ್ ಆದರೆ ಅದು ಏನಾದರೂ ಆಗಲಿ, ಗೆಲ್ಲಕ್ಕೆ ಬರ್ಬೇಕಷ್ಟೆ. ಗೊತ್ತಲ್ಲ, ಯಾವುದೇ ಆಗಲಿ, ಟೂರ್ನಿಮೆಂಟ್ ಆದರೂ ಆಗಲಿ, ಪಾರ್ಲಿಮೆಂಟ್ ಆದರೂ ಆಗಲಿ, ಗೆಲ್ಲಬೇಕು ಅಂತ ಮನ್ಸು ಮಾಡಿದ್ರೆ ನಾವೆಲ್ಲಿದ್ದು ಗೆಲ್ತೀವಿ. ತಗೋ ರಾಣಿ 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 ಇದು ಇದಕ್ಕಿದು ಹೆಂಗ ಮಾಡಿದೆ ನೋಡುವ. ಫಸ್ಟ್ ಟೂರ್ನಿಮೆಂಟ್ ಆಡೋ ಟೈಮಲ್ಲಿ ಯಾವನಾದರೂ ಫೋನ್ ಮಾಡಿ ಏನಾದರೂ ಆಡೋದೇ ಹೊಡೆದ ಅಂತ. ಆಡುವಾಗ ನನಗೆ ಡಿಸ್ಟರ್ಬೆನ್ಸ್ ಮಾಡ್ಬಿಟ್ರೆ ದೇವರ ನನಗೆ ಆಡೋಕ್ಕೆ ಮನಸ್ಸಿಲ್ಲ ಗುರು. ಏನು ಅನ್ಕೊಂತೀರ ಗೊತ್ತಿಲ್ಲ. ನೋಡಿ, ಅಷ್ಟು ಬಿಡಬಾರ್ದಾಗಿತ್ತು, ನಾನು ಬಿಟ್ಟೆ. ನೋಡಿ, ಇದೇ ಬೇಜಾರಾಗೋದು. ನೋಡಿ, ಇಲ್ಲೊಂದು ಹತ್ತಿತ್ತಾ, ಅಲ್ಲೊಂದು ಹತ್ತಾ, ಇದರೊಂದು ಹತ್ತಾ, ಇದೇ ಥರನೇ ಮಿಸ್ಟೇಕ್ ಆಗೋದು ನನಗೆ. ಯಾವ್ದು ಆಡೋಕ್ಕೆ ಬಿಡಲ್ಲ ಅಂತಿರೋದು. ಒಬ್ಬನೇ ಡ್ರಾಪ್ ಆಗಿರೋದ. 2300 6 ನಿಮಿಷ ಇದೆ. ನಾನು 6 ನಿಮಿಷದಲ್ಲಿ ಗೇಮ್ ಫಿನಿಷ್ ಮಾಡಬೇಕು. ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ನನ್ನದು 2000 ಕಾಯಿನ್ಸ್ ಇರಲೇಬೇಕು. ಸರಿ, 4 ನನಗೆ ಬೇಕಾಗಿದ್ದು ಗುರು. ಕಿಂಗು ಇವಾಗ ನಾನು ದೊಡ್ಡ ಕಾರ್ಡ್ಗಳೇ ಬಿಡಬೇಕು ಗುರು, ಯಾಕೆ ನನ್ನ ಪಾಯಿಂಟ್ಸ್ ಕಮ್ಮಿ ಮಾಡ್ಕೋಬೇಕು ಇವಾಗ ನಾನು. ಇಲ್ಲ ಅಂದರೆ ರುಬ್ತಾರೆ ಹಾಕ್ಕೊಂಡು. ಇವಾಗ ನಾನು ದೊಡ್ಡ ಕಾರ್ಡ್ಗಳೇ ಬಿಡಬೇಕು. ಸರ್, ಆಪ್ಷನ್ಸೇ ಇಲ್ಲ. ಯಾಕಂದ್ರೆ ನನ್ನ ಸ್ಕೋರು 330 ಒಳಗಡೆ ಇರಬೇಕು. ನನ್ನ ಸ್ಕೋರ್ ಇವಾಗ 30 ಮೇಲೆ ಏನಾದರೂ ಆಯಿತು ಅಂದರೆ ನಾನು ನೆಕ್ಸ್ಟು ಗೇಮ್ಗೆ ಎಲಿಜಿಬಲ್ ಆಗಲ್ಲ. ಕಾಡು ಪಾಪ
ಬಂತು, ಬಟ್ಟು ಯೂಸ್ಲೆಸ್ ಅನ್ಬೋದು ಅನ್ಕೋತೀನಿ. 3 ನಿಮಿಷ ಹೋಗಿರ್ಬೋದು. 33. ಓಕೆ, ನೆಕ್ಸ್ಟ್ ಗೇಮ್ಗೆ ನಾನು ಎಲಿಜಿಬಲ್ ಇದ್ದೀನಿ ಗುರು. ಹೆಂಗೆ ಅಂತ ನಾನು ಹೇಳ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಗೇಮ್ಗೆ ಎಲಿಜಿಬಲ್ ಆಗೋದೆ ನಾನು. ಹೆಂಗಂದರೆ 33 ಪಾಯಿಂಟ್ಸ್ ಇದೆ. ನಾನು ಇವಾಗ ಸೋತರೂ ನನಗೆ 330 ಪಾಯಿಂಟ್ಸ್ ಹೋಗುತ್ತೆ ಅಷ್ಟೇ ನಂದು. ಸೊ ಹಂಗಿದ್ರೆ 2000 ಹಿಡ್ತೀನಿ. 4 ನಿಮಿಷ ಇದೆ. ಸೊ ಹಿಂಗೆ ಆಡಿಕೊಂಡ್ರೆ ಪಕ್ಕ ವಿನ್ ಆಗ್ಬೋದು. ಇವಾಗ ಇನ್ನೊಂದು 10 ಪಾಯಿಂಟ್ಸ್ ಕಮ್ಮಿ ಐತೆ, 23 ಪಾಯಿಂಟ್ಸು. ಸೊ 23 ಪಾಯಿಂಟ್ಸ್ ಅಂದರೆ ನಾನು ನೆಕ್ಸ್ಟ್ ಗೇಮ್ಗೆ ಎಲಿಜಿಬಲ್ ಇದ್ದೀನಿ. ನೋಡಿ, ಇನ್ನೊಂದು ರ್ಯಾಂಕ್ ಇದೆಯಲ್ಲ, ನಾನು 10ನೇ ರ್ಯಾಂಕಲ್ಲಿದ್ದೀನಿ. ಸೊ ಇವನು ನೋಡಿ, ಇವನು 2ನೇ ರ್ಯಾಂಕಲ್ಲಿದ್ದಾನೆ. ಸೊ ರ್ಯಾಂಕ್ ಕಮ್ಮಿ ಮಾಡ್ಕೋಬೇಕು. ನಾವು ಎಷ್ಟು ರ್ಯಾಂಕಲ್ಲಿ ಇರ್ತೀವಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಇವಾಗ ನಾನು ಏನಾದರೂ ಇನ್ ಕೇಸ್ ಗೆದ್ದರೆ ನನ್ನ ರ್ಯಾಂಕ್ ಚೇಂಜ್ ಆಗುತ್ತೆ. ನನಗೆ ಒಂದೇ ಕಾರ್ಡ್ ಬೇಕಾಗಿರೋದು ಗುರು, ನನಗೆ ಒಂದೇ ಒಂದು ಕಾರ್ಡು. ಪ್ಲೀಸ್ ಹಾಕ್ಬಿಡು, ದಯವಿಟ್ಟು ಹಾಕ್ಬಿಡು. 7 ಈ ಒಳಗೆ ಹಾಕ್ಬಾರ್ದ ನೀನು. ಓಂ ನಮಃ ಶಿವಾಯ. ಜಾಕ್ ಗುರು. ನೆಕ್ಸ್ಟ್ ರೌಂಡ್ ಬಂದರೆ ಇಲ್ಲಿ 3 ನಿಮಿಷ ಇರೋದು. ನೆಕ್ಸ್ಟ್ ಒಂದು ಎಲಿಜಿಬಲ್ ಆಗಿದ್ದೀನಿ ನಾನು. ನೋಡಿ, 12ಗೆ ಹೋಗ್ಬಿಟ್ಟೆ ಪಾಯಿಂಟ್. ನಾನು 12ಗೆ ಹೋಗ್ಬಾರ್ದು ನಾನು. ನೋಡಿ, ಇವ್ನು ನೆಕ್ಸ್ಟು ಗೇಮ್ಗೆ ಎಲಿಜಿಬಲ್ ಇಲ್ಲ, ಇವನು ಎಲಿಜಿಬಲ್ ಇಲ್ಲ. ನೋಡಿ, ಇವನು ಎಲಿಜಿಬಲ್ ಇಲ್ಲ. ಇಲ್ಲಿರೋರು ಯಾರು ನೆಕ್ಸ್ಟ್ ಗೇಮ್ಗೆ ಎಲಿಜಿಬಲ್ ಆಗೋದೇ ಇಲ್ಲ. ನೋಡಿ, ಇವನು ನಾನು ಎಲಿಜಿಬಲ್ ಆಗಿದ್ದೀನಿ. ನೋಡಿ, ಇವಾಗ ಇವನು ಎಲಿಜಿಬಲ್ ಆದ. 23 ಪಾಯಿಂಟ್ಸು ನನಗೇನು ದೊಡ್ಡದಲ್ಲ. ಇನ್ನೇ ಕಮ್ಮಿ ಬೇಕಾದ್ರೆ ಮಾಡ್ಕೊಬೋದು ನಾನು. 20 ಪಾಯಿಂಟ್ಸ್ ಬಂದೆ ನಾನು. ಓಕೆ, ಪರವಾಗಿಲ್ಲ. 200 ದಿನ ಹೋಯಿತು. ನಾನು ನೆಕ್ಸ್ಟ್ ಗೇಮ್ಗೆ ಎಲಿಜಿಬಲ್ ಇದ್ದೀನಿ. ನೆಕ್ಸ್ಟು 3 ನಿಮಿಷದಲ್ಲಿ ನಾನು ಇದೇ ಕಾರ್ಡ್ನ ಮೇಂಟೈನ್ ಮಾಡಬೇಕು. ಇಲ್ಲ ಗೆಲ್ಲಬೇಕು, ಇಲ್ಲ ಸುಮ್ಮನೆ ಇರಬೇಕು. ಇನ್ ಕೇಸ್ ಏನಾದರೂ ನಾನೇನೋ ಗೆದ್ದಿಲ್ಲ ಅಂದ್ಕೊಳ್ಳಿ, ನೆಕ್ಸ್ಟ್ ಗೇಮ್ ಇನ್ನು 3 ನಿಮಿಷ ಒಳಗಡೆ ಆಟ ಬೇರೆಯವ್ರು ಇಟ್ಬಿಟ್ರೆ ಹೋಯ್ತು, ನೆಕ್ಸ್ಟ್ ಗೇಮ್ ನಾನು ಎಲಿಜಿಬಲ್ ಇರಲ್ಲ. ಸೊ ಇವಾಗ 13ನೇ ಲೆವೆಲ್ ಇದ್ದೀನಿ ನಾನು. 13 ಪಾಯಿಂಟ್ಸ್ ಇದ್ದೀನಿ. ಇಬ್ಬರೇ ಇರೋದು. ಗುರು ಎಲ್ಲ ಎಲಿಜಿಬಲ್ ಆಗಿಬಿಟ್ಟಿದ್ದಾರೆ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಇವನೇ 4 ಪಾಯಿಂಟ್ಸ್ ಇರೋದು ನೋಡಿ, 4 ಇದರಲ್ಲಿ. ಗುರು 2 ನಿಮಿಷ ಇರೋದು. 2 ನಿಮಿಷದಲ್ಲಿ ಆಟ ಗೆಲ್ಲಬೇಕು, ಇಲ್ಲ ಆಟನ ನಾನು ಲೇಟ್ ಮಾಡಬೇಕು. ನಮ್ಮನ್ನು ಒಂದು ಜೋಕರ್ ಬಂದಿರೋಲ್ಲ ಗುರು. ಒಂದು ಜೋಕರ್ ಬಂದು ಹೆಂಗೋ ಆಟ ಆಡ್ಬೋದಾಗಿತ್ತು. ಬೇಗ ಬೇಗ ಪರವಾಗಿಲ್ಲ, ಟ್ರೈ ಮಾಡು. 53 ಪಾಯಿಂಟ್ಸ್ ಇದೆ. 53 ಪಾಯಿಂಟ್ಸ್ ಇದೆ. ಬೇಗ ಹಾಕು ಶಿಷ್ಯ. ಒಂದೇ ಜೋಕರ್ ಇದ್ದಿದ್ರೆ ಆಟ ಆಡ್ಬೋದಾಗಿತ್ತು ನಾನು ಕ್ಲೀನಾಗಿ. ಇನ್ನು ಇದು ಬೇಗ ಬೇಗ ಆಡ್ತದೆ ನೋಡಿ. ಯಾಕಂದರೆ ಟೈಮ್ ಕಮ್ಮಿ ಇದೆಯಲ್ಲ, ಬೇಗ ಬೇಗ ಆಡಬೇಕು. ಒಂದು ಜೋಕರ್ ಇದ್ದಿದ್ರೆ ನಮ್ಮಲ್ಲಿ ಜೋಕರ್ ಹಾಕ್ಬಿಡ್ತಾರೆ ಗುರು. ಒಂದು ಡ್ರಾಪೇ ಆಗ್ಬಿಡು. ಹುಷಾರಾಗೋದು ಶಿಷ್ಯ. ಬೇಗ ಬೇಗ ಹಾಕೋ ನೋಡೋಣ. ಯಾಕಂದ್ರೆ ನೆಕ್ಸ್ಟ್ ಗೇಮ್ಗೆ ಅವನು ಎಲಿಜಿಬಲ್ ಇದ್ದರೆ ನಾನು ಎಲಿಜಿಬಲ್ ಇದ್ದೀನಿ. ರಾಣಿ 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 5. ಅಯ್ಯೋ, ನಮ್ಮನ್ನು ಬಿಡ್ಬಾರ್ದಾಗಿತ್ತು ಗುರು. ಏಸು ಎಂಥ ತಪ್ಪು ಮಾಡಿದೆ ಗೊತ್ತಾ ನಾನು. ಏಸು ಬಿಡ್ಬಾರ್ದಾಗಿತ್ತು. ಬಂತು ಜೋಕರು. ನೆಕ್ಸ್ಟ್ ಗೇಮ್ ಎಲಿಜಿಬಲ್ ಆಗೋದೆ ಗುರು. ಬೇಗ ಇನ್ನೊಂದೇ ನಿಮಿಷ ಇರೋದು ಶಿಷ್ಯ. ಒಂದು ಒಳ್ಳೆ ಕಾರ್ಡ್ ಹಾಕಿ ಶಿಷ್ಯ. 5. ಅಯ್ಯೋ, 5 ಬೇಕಾಗೇನಿಲ್ಲ. ಎಸ್ 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 ಎಸ್. ಅಪ್ಪ, ಇವನು 200 ಬರೋದು. ಇವನು ಎಷ್ಟು ಬರುತ್ತೆ ನೋಡಬೇಕು. 800 ಹೇಳೋದು ಬಂದ್ಬಿಡ್ತು ಒಂದು ಅಂದರೆ ಮಾತ್ರ ಒಳ್ಳೆ ಲೆಕ್ಕ ಗುರು. ನನಗೆ ಒಂದು 200 ಬಂದಿತ್ತು. 205 ಬಂತು. ಒಂದು ಸಾರಿ 500 ಬಂತು. 500 ಫಸ್ಟ್ 100 2017ನೇ ರ್ಯಾಂಕಲ್ಲಿದ್ದೀನಿ ನಾನು. ರ್ಯಾಂಕ್ ನೆಕ್ಸ್ಟ್ ಗೇಮಲ್ಲಿ 2000 ಪಾಯಿಂಟ್ಸ್ ಬರುತ್ತೆ ನನಗೆ. 2000 ಪಾಯಿಂಟ್ಸು. ಸೊ 2000 ಕಟ್ಟಿ ಆಡೋದು. ನೆಕ್ಸ್ಟ್ ಎಲ್ಲ ಸೋತ್ರೆ 2000 ಡೈರೆಕ್ಟ್ ಡಮಾರು. 2000 ಒಂದು ಪಾಯಿಂಟಿಗೆ ನಾನು 10 ಅಂದರೆ ಆಲ್ಮೋಸ್ಟ್ 40.
ಒಂದು ಕಾರ್ಡ್ ವ್ಯಾಲ್ಯೂ ಬಂದು ಎಷ್ಟು ಬೀಳುತ್ತೆ ಗೊತ್ತಾ ನಿಮಗೆ? ಟೋಟಲ್ 14 ಕಾರ್ಡು, 13 ಕಾರ್ಡು, ಸಾರಿ 13 ಕಾರ್ಡು ಟೋಟಲು. 13 ಕಾರ್ಡ್ ಅಂದರೆ 620. 620 ಅಂದರೆ 80. 20 ಪಾಯಿಂಟ್ಸ್ ಅಂದರೆ ನನಗೆ 20 ಪಾಯಿಂಟ್ಸ್ 500. 20, 40, 60, 80, 500. 20 ಪಾಯಿಂಟ್ಸಲ್ಲಿ ನಾನಿದ್ದರೆ 500. ನೆಕ್ಸ್ಟ್ ಗೇಮ್ ಏನಾದರೂ ನಾನು 20ರಲ್ಲಿ ನಾನು ಸೋತ್ರೂ ನಾನು ಇನ್ನೊಂದು ಗೇಮ್ಗೆ ಎಲಿಜಿಬಲ್ ಆಗ್ತೀನಿ, ಇನ್ನೊಂದು ರೌಂಡ್ ಆಡ್ಬೋದು. ನೋಡೋಣ. 24 ಹೋಗ್ಬಿಟ್ನಲ್ಲ ಗುರು ಒಂದೇ ಸಲ ನಾನು. ನೋಡಿ ಇವನು ಫಸ್ಟ್ ರ್ಯಾಂಕಲ್ಲಿದೆ ನೋಡಿ. ಇವನು ಗೆದ್ದರೆ, ಟೂರ್ನಿಮೆಂಟ್ ಗೆದ್ದರೆ ಇವನಿಗೆ ಫುಲ್ ಅಮೌಂಟ್ ಬರುತ್ತೆ. ಇವರು 7 ಪಾಯಿಂಟಲ್ಲಿದ್ದಾರೆ. ನೋಡೋಣ ಯಾಟ ನಾನು ಗೆದ್ದರೆ ಕಿಂಗು. ಟಾಸಲ್ಲೇ ವಿನ್ ಆಗಿದ್ದೀನಿ. ಜೋಕರ್ 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 ಜೋಕರ್. 3 ಜೋಕರ್. ನಮ್ಮನ್ನು ಪಕ್ಕ ವಿನ್ನು ಗುರು ಈ ಆಟ. ನಾನು ಅವರವರೇ ಡ್ರಾಪ್ ಆಗೋಗ್ತಾರೆ ನೋಡಿ ಇವಾಗ. ಕಾಮಿಡಿ. ನಾನು ಇಷ್ಟೊತ್ತು ಲೇಟ್ ಮಾಡಿದೆ ಅಂದ್ಕೊಳ್ಳಿ, ಅವರವರೇ ಡ್ರಾಪ್ ಆಗೋ ಚಾನ್ಸಲ್ಲಿ ತುಂಬ ಇರುತ್ತೆ. 2 ಬೇಕಾಗಿತ್ತಾ? 5 ಬೇಕಾಗಿತ್ತು. ಗುರು ಡ್ರಾಪ್ ಆದ. ನನಗೆ ಗೊತ್ತು ಒಬ್ಬೊಬ್ಬರು ಡ್ರಾಪ್ ಆಗ್ತಾರೆ. ಯಾಕಂದ್ರೆ ನಾನು ತುಂಬ ಹೊತ್ತು ತಗೊಂಡೆ ಅಂದರೆ ಅವ್ರಿಗೆ ಗೊತ್ತಾಯಿತು. ತುಂಬ ಹೊತ್ತು ತಗೊಂಡೆ ಅಂತ ಗೊತ್ತಾಯಿತು ಅಂದರೆ ಪಕ್ಕ ನಾನು ವಿನ್ ಆಗ್ತೀನಿ ಅಂತ ಗೊತ್ತು. ಇವಾಗ ಇನ್ನೊಂದೇನಂದರೆ ಇವರೆಲ್ಲ ಡ್ರಾಪ್ ಆಗ್ತಾರಲ್ಲ, ಇವ್ರಿಗೆ 500 ಪಾಯಿಂಟ್ಸ್ ಡ್ರಾಪ್ ಆದರೆ 500 ಪಾಯಿಂಟ್ಸ್ ಹೋಗುತ್ತೆ ಅವ್ರಿಗೆ. ಎಷ್ಟು ಬೇಕಾಗುತ್ತೆ ನನಗೆ 9 ಆಗ್ತಿರೋದಿಲ್ಲ ಗುರು. ನನಗೆ ಬೇಕಾಗಿರೋದು ಒಂದೇ ಒಂದು ಕಾಳು ಗುರು. 500, 1000, 2000 ಪಾಯಿಂಟ್ಸ್ ಆಲ್ರೆಡಿ ಬಂತು ಗುರು ನನಗೆ. ಅಯ್ಯೋ ನಮ್ಮನ್ನು ಇರೋ ಒಂದು 5 ನಿಮಿಷ ನಾನು ಮಾಡ್ತೀನಿ ಗುರು. ಒಂದು 5 ನಿಮಿಷ ಇರೋ ಫೋನ್ ಯಾಕೆ ಹಿಂಗೆ ಹಿಂಸೆ ಕೊಡ್ತಾರೆ? ಒಳ್ಳೆ ಟೈಮ್ ಮಾಡಿರೋ ನೋಡು ಗುರು ಎಂಥ ಗೇಮ್ ಅಂತ. ಏಕೆ ಹಿಂಗೆ ಆಗ್ತವನೆ? ಅದೇನೋ ಕಿಂಗ್ ಹಾಕ್ಬಿಟ್ಟಿದ್ರೆ ಅವನ ಅಮ್ಮನವನು ಅಷ್ಟೇ. ಅವನು 7. ಒಂದೇ ಒಂದು ಕಾರ್ಡ್ ಬೇಕು ಗುರು. ಸಿಂಗಲ್ ಕಾರ್ಡು ಕಿಂಗು. ಥ್ಯಾಂಕ್ ಯು ಥ್ಯಾಂಕ್ಸ್ ಗುರು. ಜೋಕರ್ ಇಟ್ಬಿಡೋಣ, ಫಿನಿಶ್ ಗೊತ್ತಲ್ಲ ಗುರು. ಇಲ್ಲೋಡು 500 500 500 500. ಇವಂದು 500. 1 2 3 ಇಲ್ಲ 1400 ಗುರು. ನೋಡಿ ಟಾಪ್ ರ್ಯಾಂಕ್ 1 ಬಂದೆ ನಾನು. 7 ನಿಮಿಷ ಇದೆ ಗುರು. ಇನ್ನು 7 ನಿಮಿಷ ಇದೆ. ನಾನು ಡ್ರಾಪ್ ಆಗಿ ಹೋಗ್ತಾಯಿದ್ರು ಕೂಡ ನಾನು ಗೆಲ್ಬಿಡ್ತೀನಿ ನಾನು. ಇವಾಗ ನಾನು ಓದಿ 2000 ಹೋಗುತ್ತೆ. ಕ್ಲೀನಾಗಿ ಹುಷಾರಾಗಿ ಆಟಾಡಬೇಕು ನಾನು. ನಿಧಾನ. ಶೇಟ್ 4 ಬರ್ತಾಯಿತ್ತು. ಸುಮ್ಮನೆ ಹಿಂಗೆ ನಿಧಾನ ಮಾಡೋಕ್ರು. ಇನ್ನು ನಿಧಾನ ಮಾಡಿದ್ರೆ ಅವನಿಗೆ ಸ್ವಲ್ಪ ದುಡ್ಡು ಬರುತ್ತೆ. ಏನೋ ಮಾಡ್ತಾನೆ ಅದನ್ನು ಡ್ರಾಪ್ ಆಗ್ತಾನೆ. ನೆಕ್ಸ್ಟು ನಂಬರ್ 1 ನಾನೇ ಇರೋದು. ಈ ಆಟ ಹೆಂಗದು ಮಾಡಿ ವಿನ್ನ ಡ್ರಾಪ್ ಆಗಬೇಕಾಯ್ತು. ನಾನು ಎಷ್ಟು ಮಾಡ್ತು 3 ಹೋಗ್ಬಿಟ್ಟೆ ಗುರು ನಾನು. ಯಾಕೆ ಇದು ಬಂದಿದ್ದ ಕಾರ್ಡ್ಗಳೇ ಬರ್ತಾಯಿದ್ದಿಲ್ಲ ನೋಡಿ. 4 ಬಂತು 4 ಬಂತು. ನೋಡಿ 6 6. ಯಾಕೆ ಬಂದಿದ್ದ ಕಾರ್ಡ್ ಹಿಂಗೆ ಬರಬಾರ್ದು. ಹಿಂಗೆ ಬಂದರೆ ಲತ್ತೆ ಅಂತ ಅರ್ಥ. ದೊಡ್ಡ ಕಾರ್ಡ್ ಬಿಟ್ಬಿಡ್ಬೇಕು ನಾನು.
40 ರೇಂಜಲ್ಲದ ಬರಬೇಕು ಗುರು ನಾನು. ಮೇನ್ ದೊಡ್ಡ ಕಾಲಲ್ಲಿ ಬಿಟ್ಬಿಡ್ಬೇಕು ಇವಾಗ ನಾನು. ಅವಾಗ ಸೇವ್ ಹಾಕಾಗತ್ತೆ ನಾನು. ಪುನಃ ಹಂಗೆ ಆಗ್ತಿದೆಯಾ? ಏನು ಮಾಡೋದು? ಇಲ್ಲ ಕೊಟ್ಬಿಟ್ಟು ಹೋಗಿ ನೋಡೋಣ. ಸಿಮ್ ಕಾರ್ಡ್ ತೆಗೆದು ಕೊಡ್ತೀರಾ? ಹಾಂ ಮಗುನ ಎತ್ಕೊಂಡು ಬೇಗ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಂ. ನಾನು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಸಿ ಚೆಕ್ ಮಾಡಿಸಿ. ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಬಿಟ್ಟು ನಾನು ಕಾಲ್ ಸರಿ. ಮಾಡಿ ರವಿ ಕಾಲ್ ಮಾಡಿ. ಇಲ್ಲ ಅಲ್ಲಿ ನಿಂತವ್ರೆ ದೇವಸ್ಥಾನಕ್ಕೆ ಹೋಗಿದ್ವಿ ಅದಕ್ಕೆ ಸರಿ ಹೋಗೋರ ಅಕ್ಕನ ಮಕ್ಕಳೆಲ್ಲ ಇಲ್ಲರಲ್ಲ ಓಕೆ ನಾನು ಚೆಕ್ ಮಾಡಿ ಸರಿ ಅಣ್ಣ. ತುಕ್ಕಾಲಿ ಥರ ಬರ್ತಿದಲ್ಲ ಕಾರ್ಡ್ಗಳು 56. ಈ ಥರ ಯಾವತ್ತೂ ಬಂದಿಲ್ಲ ಗುರು. ಟೂರ್ನಿಮೆಂಟಲ್ಲೇ ಹಿಂಗೆ ಬರಬೇಕಾ? ನಾನು ಬೇರೆ 5ನೇ ಲೆವೆಲ್ ಇದ್ದೀನಿ ಗುರು. ಒಂದು 20 ಆದರೂ ಹೋಗ್ಲಿ ಗುರು, ಬೇಜಾರಿಲ್ಲ. 50 ಬೇಡ ಗುರು. ಹೋಯ್ತಾ? ಕಚ್ಚಡವಾಗಿ ಬಂತು ಗುರು ಕಾರ್ಡ್ಗಳು. ದೇವರ ನನಗೂ ಸಿಕ್ಕಾಪಟ್ಟೆ ಕಚ್ಚಡ ಬಂತು. ಗೆದ್ದ ಆದರೆ ಹಾಕ್ಬಿಡು. 56 ಅಂದರೆ ಆಲ್ಮೋಸ್ಟ್ ಹೋಯ್ತು. ಒಂದು 2,000 ಪಾಯಿಂಟ್ಸ್ ಅಂದರೆ ಒಂದು 1,000 ಪಾಯಿಂಟ್ಸ್ ಹೋಯ್ತು. 1,200 ಪಾಯಿಂಟ್ಸ್ ಹೋಗುತ್ತೆ. ರಾಂಗ್ ಡಿಸಿಷನ್ ಅನ್ಸುತ್ತೆ ಮೋಸ್ಟ್ಲಿ, ನನಗೆ ಗೊತ್ತಿರಂಗೆ. ಡ್ರಾಪ್ ಆಗೋದು ಗುರು ನಾನು. ಎವ್ರಿ ಫೋನ್ಗಳು ಬರುತ್ತೆ ಗುರು ನನಗಂತೂ. ಈ ಗೇಮು ನಾನು ಆಲ್ರೆಡಿ 7ನೇ ಪ್ಲೇಸ್ಗೆ ಹೋಗ್ಬಿಟ್ಟೆ. ಸೊ ನಾನು ಏನಿಗೆ ಎತ್ಕೊಂಡು ನನಗಂತೂ ಗೊತ್ತಿಲ್ಲ. ನಾನು ಡ್ರಾಪ್ ಆದ 20 ಡ್ರಾಪ್ ಆದ. ನಾವಿಬ್ಬರೇ ಇರೋದು. ನಾನೇ ಗೆದ್ದಿದ್ದು ಗುರು. ಎಷ್ಟು ಬಂದು ಇನ್ನೂ 7ನೇ ಪ್ಲೇಸಲ್ಲಿ ಇದ್ದೀನಿ ಗುರು ನಾನು. ಈ ಆಟನ ಸ್ವಲ್ಪ ಲಾಂಗ್ ಆಯಿತು ಅಂದರೆ ಅಪ್ಪ 2 ಜೋಕರ್ ಬಂದರೆ ಆಲ್ಮೋಸ್ಟ್ ಗೆಲ್ಲ ಚಾನ್ಸಲ್ಲಿ ತುಂಬ ಇರ್ತವೆ ಗುರು. ತುಂಬಾ ಇರುತ್ತೆ ಗೆಲ್ಲ ಚಾನ್ಸ್ಗಳು. ಹತ್ತು ಬೇಕಾ ಬೇಡ? 5 5 6 7 ಬೇಕಾಗುತ್ತೆ. ಇದು ಬೇಕಾಗುತ್ತೆ. ಇದು ಬೇಕಾಗುತ್ತೆ. ಇದು ಬೇಕಾಗುತ್ತೆ. ಬೇಗ ಆಡ್ರು. ಇನ್ನಿರೋದು 2 ನಿಮಿಷ. ಬರೀ 7 ಅಂದರೆ ನನಗೇನೋ ಒಂದು 20 ರೂಪಾಯಿ ಸಿಗತ್ತೆ ಅನಿಸುತ್ತೆ. ನೀವು ಆಡು ನಂಬರ್ 1 ಬಂದ್ಬಿಡ್ತೀನಿ. ಬೇಕಂದ್ರೆ ಟೈಮ್ ವೇಸ್ಟ್ ಮಾಡ್ತಾನೆ ಶಿಷ್ಯ ಅವನು. ತುಂಬ ಟೈಮ್ ವೇಸ್ಟ್ ಮಾಡ್ತಾನೆ ಅವನು. ಬೇಕಂದ್ರೆ ಟೈಮ್ ವೇಸ್ಟ್ ಮಾಡ್ತಾರೋದು. ಅಮ್ಮನ ಡ್ರಾಪ್ ಆದ ಏನು ಗುರು ಸಿಗ್ತೀನಿ ನನಗೆ. 2 ನಿಮಿಷ ಇದೆ ಅಷ್ಟೇ. ನಾನು ಬರೀ 30 ಪಾಯಿಂಟು. ಆ್ಯಕ್ಚುಲಿ ಇಲ್ಲಿ ಹಾಕೊಂಬಿಟ್ರೆ ಇನ್ನೊಂದು ಪಾಯಿಂಟ್ಸ್ ಕಮ್ಮಿ ಆಗುತ್ತೆ ಅಂದ್ಕೊಂಡೆ. ಆಗಲ್ಲ. 30 ಪಾಯಿಂಟ್ಸ್ ಗುರು. 6ನೇ ಸ್ಟೇಜ್ ಬಂದೆ ನಾನು. ಟೈಮ್ ವೇಸ್ಟ್ ಮಾಡಿ ಓಡಾಕಣೋ. 17ನೇ ಸ್ಟೇಜಲ್ಲಿ ಇದ್ದೀನಿ. ನಿಮಗೇನು ಬರಲ್ಲ ಕಣೋ. ಆಡೇನು 1 ನಿಮಿಷ ಇರೋದು. ಅಮ್ಮ ರನ್ ಆಗಬೇಕಾಗಿತ್ತ ಅವನು. 9 ಕ್ಯೂನ್ 2 6
6ನೇ ಲೆವೆಲ್ ಅಂದರೆ ಒಂದು 20 ರೂಪಾಯಿ ಬರ್ಬೋದು ಅನಿಸುತ್ತೆ. ಬೇಗ ಅದು ಆರ್ಡ್ರು. ಇವನು 5 ನೋಡಿದ್ರು ಜಾಸ್ತಿ ಬರುತ್ತೆ ಕ್ಯಾಶ್. ಒಂದೇ ಒಂದು ಕಾರ್ಡ್ ಹಾಕಿ ಸಾಕು, ಒಂದೇ ಒಂದು ಸಿಂಗಲ್ ಕಾರ್ಡು. ಜಾಕ್ ಆಟ್ ಹಾಕು ಸಾಕು, ಜಾಕ್ ಆಟ್. ಕಿಂಗು ಬೇಡದ ಕಾರ್ಡು, ಕಿಂಗು ಬೇಕು ಗುರು. ಇನ್ನು ಒಂದೇ ಒಂದು ಕಾರ್ಡ್ ಬೇಕಾಗಿತ್ತು ಗುರು. ನೀನು ಹಾಕು ಒಂದೇ ಒಂದು ಕಾರ್ಡು, ಒಂದೇ ಒಂದು ಕಾರ್ಡು ಗುರು ಪ್ಲೀಸ್. ಫಸ್ಟ್ ಟೈಮ್ ಟೂರ್ನಮೆಂಟ್ ಆಡ್ತಾಯಿದ್ದೀನಿ, ಹಾಂ. ಅದು ಆಡೋಕ್ಬಿಡಲ್ಲ ಅಂತೀರ. ನಮ್ಮ 30 ಸೆಕೆಂಡ್ ಇದೆ, ಯಾಕೋ ನಮ್ಮನ್ನು ಟೈಮ್ ವೇಸ್ಟ್ ಮಾಡ್ತೀರಾ? ಶೋನೇ ಇಟ್ಬಿಟ್ನಲ್ಲ ಗುರು. ನನಗೇನು ಲಾಸ್ ಏನಿಲ್ಲ, ನೋಡೋಣ. ಅಯ್ಯೋ, ನಾನು 5 ಪಾಯಿಂಟ್ಸ್ ಉಳಿಸ್ಬೋದಾಗಿತ್ತು ಗುರು. ಇನ್ನೂ 5 ಪಾಯಿಂಟ್ಸು ಹೇಳ್ಬೋದೆ ನಾನು. ಸೊ ನಂದೇನು ಹೋಗ್ತಾನೆ ಇಲ್ಲ ಗುರು. ಹಂಗಂದರೆ ಎಲ್ಲೋ ಒಂದು ಮಿಸ್ಟೇಕ್ ಮಾಡಿದೆ ಅನ್ನೋದು. 5 ಅದೆಲ್ಲೋ ಒಂದು ಜಾಗ ತೋರಿಸ್ತು ನನಗೆ. 7 ಅಂದರೆ ಎಷ್ಟು ಅಮೌಂಟ್ ಬಂತು ನೋಡೋಣ ಗುರು. ಟೂರ್ನಮೆಂಟ್ ವಿನ್ ಆಗಿದ್ದೀನಿ ಅನಿಸುತ್ತೆ ನಾನು. ಟೂರ್ನಮೆಂಟ್ ವಿನ್ ಆಗಿದ್ದೀನಿ ನಾನು. 7ನೇ ರ್ಯಾಂಕ್ ಗುರು, 7ನೇ ರ್ಯಾಂಕ್ ಬಂದಿದ್ದೀನಿ. 5 ರೂಪಾಯಿ ಹಾಕಿದೆ, 8 ರೂಪಾಯಿ ಬಂತು. ಆ್ಯಕ್ಚುಲಿ 5 ರೂಪಾಯಿ ಹಾಕಿದೆ, 8 ರೂಪಾಯಿ ಬಂತು. ಅದು ಗೆದ್ದಿದ್ರೆ ಗೇಮು ನನಗೆ 100 ರೂಪಾಯಿ ಬಂದಿರೋದು. ಪರವಾಗಿಲ್ಲ. ಟೂರ್ನಮೆಂಟ್ ಫಸ್ಟ್ ಟೈಮ್ ಮಾಡಿದ್ನಲ್ಲ, ವಿನ್ ಆದ್ನಲ್ಲ, ಸಾಕು.